ಮಹಾರಾಷ್ಟ್ರದಾಗಿರೋ ನಾಸಿಕ್ನ್ಯಾಗ 28 ವರ್ಷದ ಯುವಕ ಬ್ಯಾಂಕ್ನಾಗ ಕೆಲಸ ಮಾಡ್ತಿರ್ತಾನ. ಆ ವ್ಯಕ್ತಿಗೆ ಸ್ಯಾಲ್ರಿ ಭಾಳ ಕಡಿಮೆ ಇರ್ತೈತಿ ಮತ್ತು ಕನಸು ನೋಡ್ರೆ ಭಾಳ ದೊಡ್ಡ ದೊಡ್ಡ ಇರ್ತಾವ. ಅದ ಕಾರಣ ಈ ಸ್ಯಾಲ್ರಿನೇನ ನಂದು ಕನಸು ನನಸಾಗಂಗಿಲ್ಲ ಅನ್ನೋ ಕಾರಣದಿಂದ ಆ ವ್ಯಕ್ತಿ ಏನು ಮಾಡ್ತಾನಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಟ್ರೇಡಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾಕ್ ಮಾರ್ಕೆಟ್ನಾಗ ಟ್ರೇಡಿಂಗ್ ಮಾಡೋಣ ಸ್ಟಾರ್ಟಿಂಗ್ರೆ ಭಾಳ ಲಾಭ ಆಗ್ತೈತಿ. ಬಟ್ ಆಮ್ಯಾಗ ರೊಕ್ಕನ ಕಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲಾಸ್ಟಿಗ್ರೆ ವೀಕ್ಷಕರು, ಈ ವ್ಯಕ್ತಿ 16 ಲಕ್ಷ ರೂಪಾಯಿ ಸ್ಟಾಕ್ ಮಾರ್ಕೆಟ್ನಾಗ ಟ್ರೇಡಿಂಗ್ ಮಾಡಿ ಕಳ್ಕೊತಾನ. 16 ಲಕ್ಷ ರೂಪಾಯಿ ಕಳ್ಕೊಂಡನ್ನೋ ಕಾರಣದಿಂದ ಮನಿದವ್ರಿಗೆ ಬೇರೆದವ್ರಿಗೆಲ್ಲ ಏನು ಹೇಳಬೇಕಂತ ತಿಳಿಯಂಗಿಲ್ಲ. ಅದ ಕಾರಣ ಲಾಸ್ಟಿಗೆ ತಂದ ಪ್ರಾಣವನ್ನು ಬಿಟ್ಟುಬಿಡ್ತಾನೆ. ಇದೇ ಥರ ವೀಕ್ಷಕರೇ ಭಾರತನಾಗ ಭಾಳ ಕೇಸ್ಗಳು ನಡೀತಿರ್ತಾವ. ಎಲ್ಲ ಭಾರತದ ಯುವ ಜನರಿಗೆ ಕನಸ್ರೆ ದೊಡ್ಡ ಇದ್ದಾವ. ಅದ ಕಾರಣ ರಿಸ್ಕನ್ನು ನೋಡುಲ್ದ ಹೂಡಿಕೆ ಮಾಡಿ ಎಲ್ಲ ರೊಕ್ಕನ ಕಳ್ಕೊಂಡ್ಬಿಡ್ತಾರೆ. ಅವು ಕನಸನ್ನು ನನಸು ಮಾಡ್ಬೇಕನ್ನೋ ಕಾರಣದಿಂದ ಅದ ಬಟ್ ಪಾಸಿಬಲ್ ಆಗಂಗಿಲ್ಲ. ಅದ ಕಾರಣ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಯಾವ ಥರ ಯಂಗ್ಸ್ಟರ್ಸ್ಗಳ ಈಗಿಂದನೂ ಹೂಡಿಕೆ ಮಾಡಿ ಹೆಂಗೆ ಫ್ಯೂಚರ್ನಾಗ ಚಲೋ ವೆಲ್ತನ್ನು ಜನ್ರೇಟ್ ಮಾಡ್ಬೋದಂತ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಈ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಆಗ್ತೈತ್ರಿ. ಯಾಕೆ ಈ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಆಗ್ತೈತೆ ಅಂತಂದ್ರೆ ಭಾರತದ 50% ಜನ ಏನು ಪಾಪ್ಯುಲೇಷನ್ ಐತಿ ಅದ ಬಿಲೋ 25 ಐತಿ. ಮತ್ತು ಏನು 65% ಪಾಪ್ಯುಲೇಷನ್ ಭಾರತದ ಐತಿ ಅದ 35 ಇಯರ್ಸ್ ಅದ ಬಿಲೋ ಐತಿ. ಅದ ಕಾರಣ ಈ ಫೈನಾನ್ಷಿಯಲ್ ಅವೇರ್ನೆಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನಮ್ಮ ಭಾರತನಾಗ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ ಮತ್ತು ಈ ವಿಡಿಯೋನ ಶೇರ್ ಮಾಡ್ರಿ ಬೇರೆದವ್ರಿಗೂ. ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾ ಪ್ರಮುಖವಾಗಿ 4 ರೂಲ್ಗಳನ್ನು ತಿಳಿಸಿದ್ದೀನಿ. ಈ 4 ರೂಲ್ಗಳನ್ನು ಫಾಲೋ ಮಾಡಿರಿ ಅಂತಂದ್ರೆ ಡಿಸಿಪ್ಲಿನ್ಲಿ ನೀವು ಖಂಡಿತವಾಗಿ ಸಕ್ಸಸ್ಫುಲ್ ಆಗ್ತೀರಿ. 1ನೇ ರೂಲ್ ಯಾವುದಂತಂದ್ರೆ ಸ್ಟಾರ್ಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವ್ರಿಗೊಬ್ಬರ ಕ್ವಶನ್ ಮಾಡಿರ ಹೂಡಿಕೆ ಮಾಡೋಕೆ ಬೆಸ್ಟ್ ಸಮಯ ಯಾವುದಂತ. ಅವಾಗ ವಾರೆನ್ ಬಫೆಟ್ ಅವ್ರು ಏನು ಹೇಳಿರಂತಂದ್ರೆ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಎಷ್ಟು ಆಗ್ತೈತೆ ಅಷ್ಟು ಬೇಗ ನೀವು ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ಬೇಕು. ವಾರೆನ್ ಬಫೆಟ್ ಅವರ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್ ಆದ ವಾರೆನ್ ಬಫೆಟ್ ಅವರನ್ನು ಅವ್ರದ್ದು 11ನೇ ವಯಸ್ಸಿನಾಗನ ಹೂಡಿಕೆಯನ್ನು ಸ್ಟಾರ್ಟ್ ಮಾಡಿರ. ಆದ್ರೂ ಅವ್ರ ರಿಗ್ರೆಟ್ ಪಡ್ತಾರಂತ, ನಾ ಇನ್ನೂ ಬೇಗ ಸ್ಟಾರ್ಟ್ ಮಾಡಬೇಕಾಗಿತ್ತಂತ. ಅದಕ್ಕೆ ಯಾಕೆ ರಿಗ್ರೆಟ್ ಪಡ್ತಾರಂತಂದ್ರೆ ಅದ್ರ ಹಿಂದೆ ಮೇನ್ ಇರೋದ ಪವರ್ ಆಫ್ ಕಂಪೌಂಡಿಂಗನ್ನು ಎಷ್ಟು ಸಮಯ ಕೊಡ್ತೀರಿ ಅಷ್ಟು ನಿಮ್ಮ ರೊಕ್ಕನ ಮಲ್ಟಿಪ್ಲೈ ಮಾಡ್ತೈತಿ. ಆದ ಕಾರಣ ನೀವು ಈಗ ಯಂಗ್ಸ್ಟರ್ ಇದ್ರಿ ಅಂತಂದ್ರೆ ಈಗಿಂದ ಹೂಡಿಕೆ ಸ್ಟಾರ್ಟ್ ಮಾಡ್ರಿ. ಫ್ಯೂಚರ್ನಾಗ ನಿಮ್ಗೆ ಕಂಪೌಂಡಿಂಗ್ದ ಬೆನಿಫಿಟ್ ಭಾಳ ಸಿಗ್ತೈತಿ. ಈಗ ಬರೀ 2ನೇ ರೂಲ ತಿಳ್ಕೊಳ್ಳೋಣ. 2ನೇ ರೂಲ್ ಯಾವುದಂತಂದ್ರೆ ಆಟೋಮೇಟ್ ದ ಇನ್ವೆಸ್ಟ್ಮೆಂಟ್ ಅನ್ನ ಆಟೋಮೇಟ್ ಮಾಡ್ಬೇಕು ನೀವು. ನೋಡ್ರಿ ವೀಕ್ಷಕರೇ, ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಪಾಪ್ ಸ್ಟಾರ್ ಆದ ಮೈಕಲ್ ಜಾಕ್ಸನ್ ಅವ್ರದ್ದು ಲಾಸ್ಟ್ ಏನು ದಿನಗಳು ತೆಗ್ಯಾತಿರ, ಜೀವನದ ಲಾಸ್ಟ್ ಸಮಯ ಏನು ತೆಗ್ಯಾತಿರ, ಅವಾಗ $400 ಮಿಲಿಯನ್ ಸಾಲ ಇತ್ತು. ಈ ಥರ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ದೆಲ್ಲ ಕ್ವಶನ್ ಇರ್ಬೋದು. ಯಾಕಂತಂದ್ರೆ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಪಾಪ್ ಸ್ಟಾರ್ ಆದ ಮೈಕಲ್ ಜಾಕ್ಸನ್ ಭಾಳ ರೊಕ್ಕ ಗಳಿಸ್ತೀರ. ಆದ್ರೂ ಅವ್ರದ್ದು ಖರ್ಚುಗಳು ಅದೇ ಥರ ಇದ್ದು. ಅವ್ರದ್ದು ಸ್ಕಿನ್ ಇಂಪ್ರೂವ್ ಆಗ್ಬೇಕನ್ನೋ ಕಾರಣದಿಂದ ಹಲವಾರು ಎಕ್ಸ್ಪೆನ್ಸಿವ್ ಸರ್ಜರಿಗಳನ್ನು ಮಾಡ್ಕೊಂಡಿರ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಭಾಳ ಇತ್ತು. ಚಲೋ ದೊಡ್ಡ ಹೋಟೆಲ್ನಾಗ ಇರ್ತೀರ, ದೊಡ್ಡ ಕಾರ್ಗಳನ್ನ ಬಳಸ್ತೀರ. ಅದ ಕಾರಣ ಇವ್ರ ಭಾಳ ಸಾಲದ್ನಾಗ ಮುನ್ಗಿರ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಇವ್ರ ಕಡೆ ಕಲೇರೆ ಇತ್ತ, ಬಟ್ ಇವ್ರ ಕಡೆ ಲ್ಯಾಕ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲಾಗಿತ್ತ. ನೋಡ್ರಿ ವೀಕ್ಷಕರೇ, ಎಕ್ಸ್ಪರ್ಟ್ಗಳ ಪ್ರಕಾರ ಒಂದು ಸ್ಟಡಿ ಮುಖಾಂತರ ಏನ್ ಗೊತ್ತಾಗೈತೆ ಅಂತಂದ್ರೆ ಡಿಸಿಪ್ಲಿನ್ಲೆ ನೀವು ಯಾವುದು ಏನ್ ಕಠಿಣ ಕೆಲಸ ಐತಿ ಅದನ್ನ ನೀವು ಸರಳವಾಗಿ ಮಾಡ್ಬೋದು ಅಥವಾ ಗೆಲ್ಬೋದು. ಬಟ್ ಡಿಸಿಪ್ಲಿನ್ ಇರೋದು ಭಾಳ ಕಠಿಣ ಐತ್ರಿ ಜನರ. ಅದ ಕಾರಣ ನೀವು ಡಿಸಿಪ್ಲಿನ್ಲೆ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಿರಿ ಅಂತಂದ್ರೆ ನಿಮ್ದು ಅರ್ಲಿ 20ಸ್ನಾಗ ನೀವು ಭಾಳ ವೆಲ್ತನ್ನ ಫ್ಯೂಚರ್ನಾಗ ಜನರೇಟ್ ಮಾಡ್ಬೋದು. ನಿಮ್ಗೆ ಡಿಸಿಪ್ಲಿನ್ ಅಂತ ಏನು ತಿಳಿಲಿಲ್ಲ ಅಂತಂದ್ರೆ ಮೇನ್ ಸರಳ ಭಾಷೆನಾಗ ನಾವು ಫೈನಾನ್ಷಿಯಲ್ ಭಾಷೆನಾಗ ಹೇಳ್ಬೇಕಂತಂದ್ರೆ SIP. ನೀವು ಎಷ್ಟು ಬೇಗ SIP ಸ್ಟಾರ್ಟ್ ಮಾಡ್ತೀರಿ, ಮ್ಯೂಚುವಲ್ ಫಂಡ್ನಾಗಲಿ ಸ್ಟಾಕ್ ಮಾರ್ಕೆಟ್ನಾಗಲಿ ಎಷ್ಟು ಬೇಗ ನೀವು SIP ಥ್ರೂ ಹೂಡಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಸಿಸ್ಟಮೆಟಿಕ್ಲಿ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರ್ಲ ರೀ, ಅಷ್ಟು ಬೇಗ ನೀವು ವೆಲ್ತನ್ನು ಜನರೇಟ್ ಮಾಡ್ಬೋದು ಮತ್ತು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. ಅದ ಕಾರಣ ನೀವು ಆಟೋಮೇಟ್ ಮಾಡ್ಬೇಕಾ ನಿಮ್ದು ಇನ್ವೆಸ್ಟ್ಮೆಂಟ್ ಅನ್ನ SIPಲೆ, ಅದು ನಿಮ್ಗೆ ಗುರ್ತಿರ್ಬೇಕ. ಈಗ ಬರೀ ವೀಕ್ಷಕರೇ ನಾವು 3ನೇ ರೂಲ್ ಯಾವುದಂತ ತಿಳ್ಕೊಳ್ಳೋಣ. 3ನೇ ರೂಲ್ ಯಾವುದಂತಂದ್ರೆ ಪ್ರಾಪರ್ ಅಸೆಟ್ ಅಲೋಕೇಶನ್. ಯಾವಾಗನು ಹೂಡಿಕೆ ಅಂತಂದ್ರೆ ಒಂದ್ರನಾಗನ ಹೂಡಿಕೆ ಮಾಡಬಾರ್ದು. ಯಂಗ್ಸ್ಟರ್ಸ್ ತಲೆಯಾಗಿರ ಏನಾಗೈತೆ ಅಂತಂದ್ರೆ ಭಾಳ ರೊಕ್ಕ ಗಳಿಸೋ ಆಸೆದಾಗ ರಿಸ್ಕಿ ಅಸೆಟ್ನಾಗ ಹೂಡಿಕೆ ಮಾಡತ್ತಾರ.
ಅದ್ರಾಗ್ರೆ ಮೇನ್ ಕ್ರಿಪ್ಟೋ ಕರೆನ್ಸಿ, ಫಾರೆಕ್ಸ್ ಮಾರ್ಕೆಟ್ ಮತ್ತು ಇಕ್ವಿಟಿನಾಗನು ಎಲ್ಲಾನು ರೊಕ್ಕ ಒಂದ್ರನಾಗನ ಇರಬಾರ್ದು. ನೋಡ್ರಿ ವೀಕ್ಷಕರೇ, ಯಾವಾಗೂ ನಾವು ಸ್ಟಾಕ್ ಮಾರ್ಕೆಟ್ನಾಗ ಡೈವರ್ಸಿಫೈ ಅನ್ನೋ ಶಬ್ದ ಭಾಳ ಬಳಸ್ತೇವೆ. ಡೈವರ್ಸಿಫೈ ಏನ್ರಿ ನಿಮ್ಮ ಹೂಡಿಕೆ ಇದ್ರೆ ರಿಸ್ಕ್ ಕಡಿಮೆ ಆಗ್ತೈತಿ ಮತ್ತು ರೊಕ್ಕ ಗಳಿಸೋದ ಚಾನ್ಸಸ್ ಭಾಳ ಹೆಚ್ಚಾಗ್ತೈತಿ. ಮೇನ್ ರೊಕ್ಕ ವೀಕ್ಷಕರೇ ಯಾವ್ದಕ್ಕೆ ಭಾಳ ಜನ ಕಳ್ಕೊತಾರಂತಂದ್ರೆ ಒಂದು ಅಸೆಟ್ನಾಗ ಭಾಳ ಜನ ಒಂದ್ರನಾಗನ ಹೂಡಿಕೆ ಮಾಡೋದ್ರಿಂದ ಭಾಳ ರೊಕ್ಕನ ಕಳ್ಕೊತಾರ. ಬಟ್ ನೀವು ಪ್ರಾಪರ್ ಅಸೆಟ್ ಅಲೋಕೇಶನ್ ಮಾಡ್ರ ನೀವು ಒಮ್ಮೆ ಭಾಳ ರೊಕ್ಕ ಕಳ್ಕೊಳಂಗಿಲ್ಲ. ಲಾಸ್ ಆದ್ರೆ ನಿಮಗೆ ಭಾಳ ಕಡಿಮೆ ಲಾಸ್ ಆಗ್ತೈತಿ ಮತ್ತು ಪ್ರಾಫಿಟ್ ಆದ್ರೆ ನಿಮಗೆ ಹೆಚ್ಚು ಪ್ರಾಫಿಟ್ ಆಗ್ತೈತಿ. ನೋಡ್ರಿ, ಅಸೆಟ್ ಅಲೋಕೇಶನ್ ಅದ ಒಂದು ಥಂಬ್ ರೂಲ್ ಐತಿ. ಆ ಥಂಬ್ ರೂಲ್ ಏನಂತಂದ್ರೆ 100 ಮೈನಸ್ ಏಜ್. 100 ಮೈನಸ್ ಮಾಡೋದು ನಿಮ್ದು ಏಜ್ ಎಷ್ಟೈತಿ ಅಷ್ಟ. ಅದನ್ನ ನಾವು ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ, ಅಂದ್ರೆ ನೀವು ಇನ್ನೂ ಸರಳವಾಗಿ ತಿಳ್ಕೊಬೋದಾ. ನೋಡ್ರಿ ವೀಕ್ಷಕರೇ, ನಿಮ್ಮದ ಏಜ್ 25 ವಯಸ್ಸದವ್ರು ಇದ್ದೀರಿ ಅಂತ ತಿಳ್ಕೊರಿ. 100 ಮೈನಸ್ 25 ಮಾಡ್ರೆ ಎಷ್ಟು ಬಂತ್ರಿ? 75 ಬಂತ. ಅಂದ್ರೆ ನಿಮ್ದು ಟೋಟಲ್ ಏನು ಸೇವಿಂಗ್ ಐತಿ ಅದರದ 75% ನೀವು ಸ್ಟಾಕ್ ಮಾರ್ಕೆಟ್ನಾಗ ಅಥವಾ ಇಕ್ವಿಟಿನಾಗ ಹೂಡಿಕೆ ಮಾಡ್ಬೇಕು. ಮತ್ತು ಉಳಿದಿದ್ದು 35% ಡೆಡ್ ಫಂಡ್ನಾಗ, ಗೋಲ್ಡ್ನಾಗ ಇಂಥದ್ರನಾಗ ಹೂಡಿಕೆ ಮಾಡ್ಬೇಕು. ಅದ ವೀಕ್ಷಕರೇ ನೀವು ಮಾಡಿರಂತಂದ್ರೆ ನೀವು ಪ್ರಾಪರ್ ಡೈವರ್ಸಿಫೈ ಇರ್ತೀರಿ ಮತ್ತು ಲಾಂಗ್ ಟರ್ಮ್ನಾಗ ರಿಸ್ಕ್ ಕಡಿಮೆ ಆಗ್ತೈತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅದ ಮತ್ತು ಭಾಳ ರೊಕ್ಕನ ನೀವು ಇದ್ರಲ್ಲೇ ಜನರೇಟ್ ಮಾಡ್ಬೋದು. ನೋಡ್ರಿ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ನೀವು 25 ವರ್ಷದವ್ರು ಇದ್ದೀರಿ, ಅದ ಕಾರಣ ಹೇಳಿದ್ನಿ ನೀವು 75% ಬಂತ. 100 ಮೈನಸ್ 25 ಮಾಡ್ರ. ನೋಡ್ರಿ ನಿಮ್ದು ಸೇವಿಂಗ್ 20,000 ಐತಂತ ತಿಳ್ಕೊರಿ. 15,000 ನೀವು ಇಕ್ವಿಟಿನ ಹೂಡಿಕೆ ಮಾಡ್ಬೇಕಾ, ಉಳಿದಿದ್ದು 5,000 ನೀವು ಡೆಡ್ ಫಂಡ್ನಾಗ, ಗೋಲ್ಡ್ನಾಗ, ಸೇಫರ್ ಅಸೆಟ್ ಕ್ಲಾಸ್ನಾಗ ಹೂಡಿಕೆ ಮಾಡ್ಬೇಕಾ. ತಪ್ಪಿ ಸ್ಟಾಕ್ ಮಾರ್ಕೆಟ್ ಬಿದ್ರೂ ಇದೇನು ಡೆಡ್ ಫಂಡ್ನಾಗ ಗೋಲ್ಡ್ನಾಗ ಅದು ಹೂಡಿಕೆ ಮಾಡಿರಿ ಅಲ್ಲಿ ನಿಮಗೆ ಲಾಭ ಆಗ್ತೈತಿ. ಮತ್ತು ಸ್ಟಾಕ್ ಮಾರ್ಕೆಟ್ ಏರಿದ್ರೆ ನಿಮ್ಮೆಲ್ಲರಿಗೂ ಗುರ್ತೈತಿ ಯಾವ ಥರ ರಿಟರ್ನ್ ಸಿಗ್ತೈತೆ ಅಂತ. ಭಾಳ ರಿಟರ್ನ್ ಸಿಗ್ತೈತ್ರಿ. ಅದ ಕಾರಣ ಈ ಥರ ಡೈವರ್ಸಿಫೈ ಮಾಡ್ರಿ. ಈಗ ನಿಮ್ಮದು ಏಜ್ 40 ಇತ್ತಂದ್ರೆ 100 ಮೈನಸ್ 40 ಮಾಡ್ರಿ. 60% ಇಕ್ವಿಟಿನಾಗ ಮಾಡ್ರಿ ಮತ್ತು ಉಳಿದಿದ್ದು 40% ನೀವು ಡೆಡ್ ಫಂಡ್ನಾಗ, ಗೋಲ್ಡ್ನಾಗ ಹೂಡಿಕೆ ಮಾಡ್ರಿ. ಈ ಥರ ಕ್ಯಾಲ್ಕುಲೇಷನ್, ಈ ಥಂಬ್ ರೂಲನ್ನು ಫಾಲೋ ಮಾಡ್ರಿ. 100 ಮೈನಸ್ ಏಜ್ ಅದ ಅದ್ರಲ್ಲೇನು ನೀವು ಚಲೋ ಒಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ಬೋದು. ಈಗ ಬರೀ ಲಾಸ್ಟ್ 4ನೇ ರೂಲ್ ಯಾವುದಂತ ತಿಳ್ಕೊಳ್ಳೋಣ. 4ನೇ ರೂಲ್ ಯಾವುದಂತಂದ್ರೆ ಬಜೆಟಿಂಗ್. ಯಾವಾಗನೂ ವೀಕ್ಷಕರೇ ಬಜೆಟಿಂಗ್ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಇತ್ತಂದ್ರೆ ನೀವು ಒಂದು ಗೋಲನ್ನು ಅಚೀವ್ ಮಾಡ್ಬೋದು. ನಿಮ್ಮ ಪ್ರಾಪರ್ ಗೋಲನೇ ಇರಲಿಲ್ಲ, ಈಗ ನಿಮ್ಮ ಸ್ಯಾಲ್ರಿ ಬಂತು 1 ತಿಂಗಳಾಗನ, ಸ್ಯಾಲ್ರಿ ಬರಾನ ನೀವು ಪ್ರಾಪರ್ ಪ್ಲ್ಯಾನ್ ಮಾಡಿ ಎಲ್ಲಿ ಎಷ್ಟು ಖರ್ಚು ಮಾಡ್ಬೇಕು, ಏನು ಮಾಡ್ಬೇಕು, ಎಲ್ಲಿ ಹೂಡಿಕೆ ಮಾಡ್ಬೇಕು, ಈ ಥರ ಪ್ಲ್ಯಾನ್ ಮಾಡಿರಂತಂದ್ರೆ ನೀವು ಲಾಂಗ್ ಟರ್ಮ್ನಾಗ ನಿಮ್ದು ಗೋಲನ್ನು ಅಚೀವ್ ಮಾಡ್ಬೋದು. ಬಿಟ್ಟು ನಿಮ್ದು ಸ್ಯಾಲ್ರಿ ಬರಾನ ನೀವು ಸಿಕ್ಕಂಗೆ ಹಾರ್ಸತ್ರಿ ಅಂತಂದ್ರೆ ರೊಕ್ಕ, ನೀವು ಯಾವಾಗೂ ಫ್ಯೂಚರ್ನಾಗ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಕ್ಕೆ ಸಾಧ್ಯ ಇಲ್ಲ ಮತ್ತು ವೆಲ್ದಿ ಪರ್ಸನ್ ಆಗಕ್ಕೆ ಸಾಧ್ಯ ಇಲ್ಲ. ನೋಡ್ರಿ ವೀಕ್ಷಕರೇ, ಬಜೆಟಿಂಗ್ ಅಂತಂದ್ರೆ ಎಲ್ಲ ಎಕ್ಸ್ಪರ್ಟ್ಗಳು ಒಂದು ರೂಲ್ ಅದನ್ನ ಫಾಲೋ ಮಾಡ್ತಾರ. ಆ ರೂಲ್ ಯಾವುದಂತಂದ್ರೆ 50-30-20 ರೂಲ್. 50% ನಿಮ್ದೇನು ಟೋಟಲ್ ಸ್ಯಾಲ್ರಿ ಐತೆ ಅದರದ 50% ನೆಸೆಸಿಟಿಗೆ ಬಳಸ್ಬೇಕು. ಅಂತಂದ್ರೆ ಎಕ್ಸಾಂಪಲ್, ಜೀವನ ಮಾಡಕ್ಕೆ ಬೇಕಾಗೋ ವಸ್ತುಗಳ ಮನಿ ಆಗಲಿ, ಮನಿ ಬಾಡಿಗೆ ಆಗಲಿ, ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ, ಊಟ ಆಗಲಿ, ಇವಕ್ಕೆಲ್ಲ ನೀವು 50% ನಿಮ್ಮ ಸ್ಯಾಲ್ರಿದ ಬಳಸ್ಬೇಕು. ಮತ್ತು 30% ವಾಂಟ್ಗಳನ್ನು ವೀಕ್ಷಕರೇ ಯೂಸ್ ಮಾಡ್ಬೇಕು. ವಾಂಟ್ ಅಂತಂದ್ರೆ ನಿಮಗೇನು ಅದರದ ಅವಶ್ಯಕತೆ ಇರಂಗಿಲ್ಲ, ಆದ್ರೂ ನಿಮಗೆ ತಗೊಳ್ಳೋ ಇಚ್ಛೆ ಇರ್ತೈತಿ. ಎಕ್ಸಾಂಪಲ್, ಹೋಟೆಲ್ಗೆ ಹೋಗ್ಬೇಕಾ, ತಿನ್ಬೇಕು ಹೊರಗೆ, ಮತ್ತು ಟ್ರಾವೆಲಿಂಗ್ ಮಾಡ್ಬೇಕು, ಚಲೋ ವಸ್ತುಗಳು ನಿಮಗೆ ಎಂಜಾಯ್ ಸಿಗ್ತೈತೆ ಅವೆಲ್ಲ ವಸ್ತುಗಳಿಂದ. ಅಂಥದ್ರಾಗ ನೀವು 30% ಬೇಕಾದ್ರೆ ಹರಿಸ್ಬೋದು. ಮತ್ತು ಉಳಿದಿದ್ದ 20% ನೀವು ಖಂಡಿತವಾಗಿ ಸೇವಿಂಗ್ ಮತ್ತು ಹೂಡಿಕೆ ಮಾಡಕನ ಬೇಕು. ಈ 20% ಬೇಕಾದ್ರೆ 30 ಮಾಡಿ 20 ವಾಂಟ್ಸನ್ನು ಮಾಡಿರಿ. 20 ಏನು ಮಾಡಿರಿ, ರೊಕ್ಕನ ಹರಿಸ್ರಿ 20% ನಿಮ್ಮ ಸ್ಯಾಲ್ರಿದ. ಬಟ್ 30% ಹೂಡಿಕೆ ಮಾಡ್ರೆ ನಿಮಗೆ ಇನ್ನೂ ಜಲ್ದಿ ಲಾಭ ಸಿಗ್ಬೋದು, ಇನ್ನೂ ವೆಲ್ದಿ ನೀವು ಆಗ್ಬೋದು. ಬಟ್ ಇದೇನು 20-30 ರೂಲ್ ಹೇಳಿದ್ನಿ, ಇದ್ರ ಪ್ರಕಾರ ನೀವು ಲಾಂಗ್ ಟರ್ಮ್ ತನಕ ನೀವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನೀವು ರಿಚ್ ಆಗ್ಬೋದು. ನೋಡ್ರಿ ಎಕ್ಸಾಂಪಲ್ ಒಂದು ಇತ್ರಲ್ಲೇ ತಿಳ್ಕೊಳ್ಳೋಣ. ನಿಮ್ಮದು ಸ್ಯಾಲ್ರಿ 20,000 ಐತಂತ ತಿಳ್ಕೊರಿ. 10,000 ನೀವು ನೆಸೆಸಿಟಿಗೆ ಬಳಸ್ರಿ, ಅಂದ್ರೆ ತಿನ್ನಾಕ ಏನೇನು ಬೇಕು ಅದಕ್ಕೆಲ್ಲ 10,000 ಅದಕ್ಕೆ ಬಳಸ್ರಿ. ಮತ್ತು 30% ಅಂತಂದ್ರೆ 6,000 ರೂಪಾಯಿ ನೀವು ಏನೇನು ನಿಮಗೆ ಕನಸುಗಳಿದಾವೆ ಅದನ್ನು ನನಸು ಮಾಡ್ಕೊರಿ. ಮತ್ತು 20% ಅಂತಂದ್ರೆ 4,000 ಏನು ಮಾಡಿರಿ, ನೀವು ಹೂಡಿಕೆ ಮಾಡಿರಿ. ಈ ಥರ ನೀವು ಮಾಡಿರಂತಂದ್ರೆ ಬಜೆಟಿಂಗ್ ಫ್ಯೂಚರ್ನಾಗ ನೀವು ಒಂದು ಚಲೋ ಗೋಲನ್ನು ಅಚೀವ್ ಮಾಡ್ಬೋದು. ಮತ್ತು ಈ ಥರ ಯಾವಾಗೂ ಪ್ರಾಪರ್ ಪ್ಲಾನಿಂಗ್ ಇದ್ರೆ ಖಂಡಿತವಾಗಿ ನೀವು ಗೋಲನ್ನು ಅಚೀವ್ ಮಾಡ್ತೀರಿ. ಆದ ಕಾರಣ ವೀಕ್ಷಕರೇ, ನಿಮ್ಮ ಕಡೆ 20ನೇ ವಯಸ್ಸಿನಾಗ ರೊಕ್ಕ ಬಂದರೆ ಈ ಥರ ಬಜೆಟಿಂಗನ್ನು ಮಾಡೋದಕ್ಕೆ ಕಲಿಬೇಕಂದ್ರೆ ನಿಮ್ದು ಡಿಸಿಪ್ಲಿನ್ ಬೆಳಿತೈತಿ. ಮತ್ತು ನಾ ಆಲ್ರೆಡಿ ನಿಮಗೆ ಹೇಳಿಬಿಟ್ಟೇನೆ, ಒಂದು ಸ್ಟಡಿಲೇ ಒಂದು ರಿಸರ್ಚ್ಲೇ ಗುರ್ತಾಗೈತಿ, ಡಿಸಿಪ್ಲಿನ್ಲೇ ನೀವು ಎಷ್ಟು ಕಠಿಣ ಕೆಲಸ ಭಾಳ ಸರಳವಾಗಿ ಗೆಲ್ಬೋದು. ಆದ ಕಾರಣ ಡಿಸಿಪ್ಲಿನ್ನ ಇರಿ.
ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋನಾಗ ನಿಮಗೆ ಯಾವ ಥರ ನಿಮ್ಮದು 20ನೇ ವಯಸ್ಸಿನಾಗ ಹೂಡಿಕೆ ಮಾಡ್ಬೋದ, ಯಾವ ಥರ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ಬೋದ, ಯಾವ ಥರ ಸೇವಿಂಗ್ ಮಾಡ್ಬೋದು ಅಂತ ಎಲ್ಲ ಡಿಟೇಲ್ದಾಗ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ಇದೇ ಥರ ವಿಡಿಯೋಗಳು ಈ ಚಾನಲ್ ಮೇಲೆ ನಾನು ಮಾಡ್ತಿರ್ತೇನೆ. ಅದ ಕಾರಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಲೇ ನಿಮಗೆ ಚಲೋ ಏನರ ಇನ್ಫಾರ್ಮೇಷನ್ ಸಿಕ್ಕಿದ್ರೆ, ಏನರ ಚಲೋ ಕಲ್ಯಾಕ್ ಸಿಕ್ಕಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರಿ. ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಧನ್ಯವಾದಗಳು.